ಎಸ್ಐಆರ್ ಮಾರ್ಗಸೂಚಿ ಉಲ್ಲಂಘನೆ ಆಗ್ತಾ ಇದೆಯಾ? ಕೈ ದೋಸ್ತಿ ಸಮರ ಎಸ್ಐಆರ್ ಮೇಲೆ ತೂಗುಗತಿ. ಪರಿಷ್ಕರಣೆ ರದ್ದಾಗುತ್ತಾ? ಹೊಸದಾಗಿ ಶುರುನಾ? ಇದು ಮತಪಟ್ಟಿ ಪರಿಷ್ಕರಣೆ ಮಹಾಯುದ್ಧದ ಸ್ಟೋರಿ. ಎಸ್ಐಆರ್ ಹೆಸರಲ್ಲಿ ರಾಜಕೀಯ ಸಮರ ಅನ್ನೋದು ತಾರಕಕ್ಕೇರಿದೆ. ಕಾಂಗ್ರೆಸ್ ಹಾಗೇನೆ ದೋಸ್ತಿ ನಾಯಕರ ನಡುವೆ ವಾಕ್ ಸಮರ ನಡೀತಾ ಇದೆ. ಈ ಪ್ರಕ್ರಿಯೆ ಆರಂಭ ಆಗೋಕ್ಕೂ ಮುಂಚಿನಿಂದಲೂ ಕೂಡ ಅಸಮಾಧಾನ ಕಾಂಗ್ರೆಸ್ ನಾಯಕರಲ್ಲಿತ್ತು. ಬಟ್ ಈಗ ಉಲ್ಟಾ ಆಗಿದೆ. ಪ್ರಕ್ರಿಯೆ ಶುರುವಾಗ್ತಾ ಇದ್ದಂಗೆ ದೋಸ್ತಿ ನಾಯಕರು ತೀವ್ರ ರೀತಿಯಲ್ಲಿ ಅಸಮಾಧಾನ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಬಿಎಲ್ಒಗಳು ಸಿಬ್ಬಂದಿ ಮಂದಿರ ಮಸೀದಿಗಳಲ್ಲಿ ಕೂತ್ಕೊಳ್ತಾ ಇದ್ದಾರೆ, ಎಸ್ಐಆರ್ ನಡೆಸ್ತಿದ್ದಾರೆ ಅಂತ ಹೇಳಿ ಸಾಕ್ಷ್ಯ ಸಮೇತ ಆರೋಪಗಳನ್ನ ಮಾಡ್ತಾ ಇದ್ರು ಇಷ್ಟು ದಿನ ದೋಸ್ತಿ ನಾಯಕರು. ಈಗ ಸಾಕ್ಷ್ಯ ಸಮೇತ ಎನ್ಡಿಎ ದೂರನ್ನ ಕೊಟ್ಟಿದೆ. ಎಸ್ಐಆರ್ ಪ್ರಕ್ರಿಯೆ ರದ್ದುಪಡಿಸಬೇಕು, ಹೊಸದಾಗಿ ಶುರು ಮಾಡಬೇಕು. ಎಸ್ಐಆರ್ ಮಾರ್ಗಸೂಚಿ ಉಲ್ಲಂಘನೆ ಆಗಿದೆ. ಇಲ್ಲಿ ಮನೆಗಳಿಗೆ ಹೋಗಿ ಎಸ್ಐಆರ್ ಪ್ರಕ್ರಿಯೆಯನ್ನ ನಡೆಸ್ತಾ ಇಲ್ಲ. ಎಸ್ಐಆರ್ ಪ್ರಕ್ರಿಯೆ ಮೇಲೆ ರದ್ದತಿಯ ತೂಗುಗತ್ತಿ ಈಗ ನೇತಾಡ್ತಾ ಇದೆ. ಹಂಗಾದ್ರೆ ಇಲ್ಲಿ ತನಕ ಏನ್ ಪರಿಷ್ಕರಣೆ ಮಾಡಿದ್ದಾರೆ, ಮತದಾರರ ಪಟ್ಟಿ ಪರಿಷ್ಕರಣೆ, ಅದನ್ನ ರದ್ದುಗೊಳಿಸಲಾಗುತ್ತಾ? ಹೊಸದಾಗಿ ಶುರು ಮಾಡ್ತಾರಾ? ಸರ್ಕಾರದ ಹಸ್ತಕ್ಷೇಪ ಆಗಿದೆ, ಸರ್ಕಾರದ ಅಣತಿಯಂತೆ ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ವಿಪಕ್ಷ ನಾಯಕರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ವಿಪಕ್ಷಗಳ ಆರೋಪವನ್ನ ಕಾಂಗ್ರೆಸ್ ತಳ್ಳಿ ಹಾಕ್ತಾ ಇದೆ. ನಮ್ದೇನು ಇಲ್ಲಿ ಹಸ್ತಕ್ಷೇಪ ಇಲ್ಲ, ಎಲ್ಲಾ ಶಾಸಕರು ಸರಿಯಾಗಿ ಆಗಬೇಕು ಎಸ್ಐಆರ್ ಪ್ರಕ್ರಿಯೆ ಅಂತ ಶ್ರಮಿಸ್ತಾ ಇದ್ದಾರೆ. ಇಲ್ಲಿ ಚುನಾವಣಾ ಆಯೋಗ ಏನ್ ಗೈಡ್ಲೈನ್ಸ್ ಕೊಟ್ಟಿದೆ ಅದ್ರ ಪ್ರಕಾರ ಇಲ್ಲಿ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಏನು ಚುನಾವಣಾ ಆಯೋಗಕ್ಕೆ ಎನ್ಡಿಎ ನಾಯಕರ ದೂರೇನು, ಇದಕ್ಕೆ ಸರ್ಕಾರದ ತಿರುಗೇಟೇನು, ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ. ನಾವಿವತ್ತು ಚುನಾವಣಾ ಆಯೋಗಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದ ಏನು ಅಕ್ರಮಗಳನ್ನ ಎಸ್ಐಆರ್ದಲ್ಲಿ ಮಾಡ್ತಾ ಇದ್ದಾರೆ, ಇದರ ಒಂದು ವಿರುದ್ಧ ಪ್ರತಿಭಟಿಸಿ ಮನವಿಯನ್ನ ಕೊಟ್ಟಿದ್ದೇವೆ. ಈ ರೀತಿಯಾಗಿ ಮೋಸದಿಂದ ಈ ಪ್ರಕ್ರಿಯೆಯನ್ನ ಮುಂದುವರಿಸಲಿಕ್ಕೆ ಕೊಡಬಾರದು. ಇದು ದೇಶದ ಸುಭದ್ರತೆಯ ಪ್ರಶ್ನೆ ಕೂಡ. ಇಟ್ ಈಸ್ ದಿ ಕ್ವಶನ್ ಆಫ್ ದಿ ಸೆಕ್ಯೂರಿಟಿ. ಹಿಂಡುಗಟ್ಟಲೆ ಕುರು ಹಿಂಡುಗತೆ ತೆಗೆದುಕೊಂಡು ಹೋಗಿ ಎನ್ಯುಮರೇಷನ್ ಮಾಡುವಂತ ಒಂದು ಪ್ರಯತ್ನವನ್ನ ಅಕ್ರಮದಲ್ಲಿ ಇವರು ತೊಡಗಿದ್ದಾರೆ. ಒಟ್ಟಾರೆ ಈ ಒಂದು ಸಂಪೂರ್ಣ ವ್ಯವಸ್ಥೆಯನ್ನ, ಪ್ರೊಸೆಸ್ ಅನ್ನ ಬುಡಮೇಲೆ ಮಾಡುವಂತ ಒಂದು ಬಹುದೊಡ್ಡ ಷಡ್ಯಂತ್ರವನ್ನ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಪಾರ್ಟಿ ನಡೆಸಿದೆ. ಇದು ಅವರು ಎಸ್ಐಆರ್ನ ಅವರವರ ಅಧಿಕಾರಿಗಳು ಅವ್ರಿಗೇನು ಮಾರ್ಗದರ್ಶನ ಇದೆ ಅದ್ರ ಪ್ರಕಾರ ಮಾಡ್ತಾರೆ. ನಾವು ಸರ್ಕಾರದವರು ಯಾವ ರೀತಿ ಮಧ್ಯಪ್ರವೇಶ ಮಾಡೋದಿಲ್ಲ. ಆದರೆ ಅವ್ರಿಗೇನು ಆತಂಕ ಅಂದರೆ ನಮ್ಮ ಜನರಿಗೆ ಸರ್ಕಾರ ಇಷ್ಟು ಜಾಗೃತಿ ಮೂಡಿಸ್ತಾ ಇದೆಯಲ್ಲ, ಅದಕ್ಕೆ ಅವ್ರಿಗೆ ಭಯ ಇದೆ. ಅವ್ರ ಎಲೆಕ್ಷನ್ ಕಮಿಷನ್ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ ಅನ್ನೋದು ಅವರು ವ್ಯಕ್ತಪಡಿಸಿದ್ದಾರೆ. ಇದನ್ನು ರದ್ದು ಮಾಡಬೇಕು ಅಂತ ಹೇಳಿದ್ದೆ, ಅದು ಚುನಾವಣಾ ಆಯೋಗಕ್ಕೆ ಬಿಟ್ಟಿದ್ದಂತ ವಿಚಾರ. ಮುಖ್ಯಮಂತ್ರಿಗಳಿಗೆ ಜಾಣ ಕಿವಿಡು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಪಾಪ ಹೇಳಿದ್ದಾರೆ, ಇವತ್ತು ದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥ ಟೀಕೆ, ನೀವು ನಿಮ್ಮ ನಾಯಕರುಗಳು ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಏನು ಟೀಕೆ ಮಾಡ್ತಾ ಇದ್ದೀರಿ, ಅದು ಬರೀ ಟೀಕೆಗೋಸ್ಕರ ಮಾಡ್ತಾ ಇದ್ದೀರಾ. ನೀವು ಬರೀ ಪೊಳ್ಳು ಹೇಳಿಕೆಗಳು ಕೊಟ್ಕೊಂಡು ನಿಮ್ಮ ಇಷ್ಟ ಬಂದಾಗ ನಡೆಸ್ಕೊಂಡೇನು ಹೊರಟಿದ್ದೀರಿ? ದೇಶದ ಮಾನ ಮರ್ಯಾದೆ ಹಾಳು ಮಾಡ್ಲಿಕ್ಕೆ ಹೊರಟಿದ್ದೀರಿ. ಯಾವ ಜಾಗೃತಿ ಮೂಡಿಸ್ತಾ ಇದ್ದೀರಿ? ಅಕ್ರಮ ಮತದಾರರ ಕ್ರಿಯೇಟ್ ಮಾಡೋದಕ್ಕೆ ಜಾಗೃತಿ ಮೂಡಿಸ್ತಾ ಇದ್ದೀರಾ ನೀವು? ಏನು ಎಲೆಕ್ಷನ್ ಕಮಿಷನ್ ಅವರು ಸೂಚನೆಗಳು ಕೊಟ್ಟಿದ್ದಾರೆ ಅದರ ಪ್ರಕಾರ ಕೆಲಸ ನಡೀತಾ ಇದೆ. ಅದರಲ್ಲಿ ಯಾವ ಗೊಂದಲಗಳು ಕೂಡ ಇಲ್ಲ. ಏನಾದರೂ ಅವರು ಮಾನಿಟರ್ ಮಾಡ್ತಾರಲ್ವಾ, ಎಲೆಕ್ಷನ್ ಕಮಿಷನ್ ಅವರು ಮಾನಿಟರ್ ಮಾಡ್ತಾರೆ. ಏನಾದರೂ ತಪ್ಪುಗಳಿದ್ರೆ ಅವರು ನೋಡ್ತಾರೆ. ಒಂದು ವೇಳೆ ಅಲ್ಲಿ ಯಾರೇ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಎಸ್ಐಆರ್ ಪ್ರಕ್ರಿಯೆ ಆರಂಭಕ್ಕೂ ಮುಂಚಿತವಾಗಿಯೇ ನಾವು ನೋಡ್ತಾ ಇದ್ವಿ, ರಾಜಕೀಯ ವಾಕ್ಸಮರ ನಡೀತಾ ಇತ್ತು. ಬಟ್ ಇಲ್ಲಿ ಪ್ರಕ್ರಿಯೆನೇ ನೀಟಾಗಿ ಆಗ್ತಾ ಇಲ್ಲ, ಆ ಸೂಚನೆ ಏನಿದೆ ಅದ್ರ ಪ್ರಕಾರ ನಡೀತಾ ಇಲ್ಲ ಅಂತೇಳಿ ಆರೋಪಗಳು ಕೇಳಿಬಂದಿದೆ. ಇವತ್ತು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರಿಗೆ ನೆಕ್ಸ್ಟ್ ಕೇಂದ್ರ ಚುನಾವಣಾ ಆಯೋಗದ ಮುಂದೆನೂ ಹೋಗ್ತೀವಿ ಅಂತ ಹೇಳ್ತಾ ಇದ್ರು. ಈ ನಿಟ್ಟಲ್ಲಿ ಸೋಫಾರ್ ಏನ್ ಪ್ರಕ್ರಿಯೆಗಳು ನಡೆದಿದೆ ಅದು ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಇದೆಯಾ? ಶರ್ಮಿತಾ, ಆ ರೀತಿಯಾಗಿ ಎಲ್ಲೊಂದ್ ಕಡೆ ಕೇಂದ್ರ ಚುನಾವಣಾ ಆಯೋಗ ಏನಾದರೂ ನಿರ್ಧಾರವನ್ನ ತೆಗೆದುಕೊಂಡ್ರೆ ಇಲ್ಲಿ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಎಸ್ಐಆರ್ ಪ್ರಕ್ರಿಯೆ ಅದು ನಿಲ್ಲುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಯಾವಾಗ ಶುರುವಾಯಿತು ಅದಾದ ಬಳಿಕವಾಗಿ ಒಂದಲ್ಲ ಒಂದು ವಿವಾದಗಳು ಉಟ್ಕೊಂಡಿರುವಂತದ್ದು. ಸ್ವತಃ ವಿರೋಧ ಪಕ್ಷದ ನಾಯಕಗಳೇ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಸಮರವನ್ನ ಸಾರಿರುವಂತದ್ದು. ಇಲ್ಲೊಂದು ಕಡೆ ಸರ್ಕಾರ ಒಂದು ರೀತಿ ಅಧಿಕಾರಿಗಳ ಮುಖಾಂತರವಾಗಿ, ಒಂದು ರೀತಿ ಎನ್ಯುಮರೇಷನ್ ಫಾರ್ಮ್ ಮುಖಾಂತರವಾಗಿ, ಒಂದು ರೀತಿ ಅಕ್ರಮವಾಗಿ ಈಗ ಎಸ್ಐಆರ್ ಪ್ರಕ್ರಿಯೆಯನ್ನು ನಡೆಸ್ತಾ ಇದೆ ಅನ್ನುವಂಥದ್ದು. ಇಲ್ಲೊಂದು ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಎನ್ಯುಮರೇಷನ್
ಫಾರ್ಮ್ ಅನ್ನು ಹಂಚಿಕೆಯನ್ನು ಮಾಡೋದ್ರ ಮುಖಾಂತರವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಪಸಂಖ್ಯಾತರಾಗಿರ್ಬೋದು, ಮತ್ತೊಂದು ಕಡೆ ಅವ್ರನ್ನ ಒಂದ್ ಕಡೆ ಸೇರಿಸಿಕೊಂಡು ಅಕ್ರಮ ಬಾಂಗ್ಲಾದೇಶಿಗರನ್ನು ಕೂಡ ಎಲ್ಲೊಂದ್ ಕಡೆ ಈಗ ಪಟ್ಟಿಗೆ ಸೇರ್ಪಡೆ ಆಗುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇದೆ ಅನ್ನೋದು. ಕಾಂಗ್ರೆಸ್ ಕೂಡ ಆತಂಕ ಇದೆ. ಈ ಒಂದು ಮತದಾರ ಪಟ್ಟಿ ಪರಿಷ್ಕರಣೆಯಿಂದಾಗಿ ತಮ್ಮಲ್ಲಿರ್ತಕ್ಕಂಥ ಮತಗಳು ಹೋಗಬಾರ್ದು, ಒಂದು ರೀತಿ ತಮ್ಮ ಮತಗಳನ್ನ ಭದ್ರ ಮಾಡಿಕೊಳ್ಬೇಕು ನಿಟ್ಟಿನಲ್ಲಿ. ಹಾಗಾಗಿನೇ ಪಶ್ಚಿಮ ಬಂಗಾಳದಲ್ಲಿ 60 ಲಕ್ಷಕ್ಕೂ ಹೆಚ್ಚು ಈಗ ಮತದಾರರು ಕೂಡ ಕೈ ಬಿಟ್ಟಿರುವಂತದ್ದು. ಆ ಒಂದು ಆತಂಕ ಕಾಂಗ್ರೆಸ್ಗೆ ಮನೆ ಮಾಡಿರುವಂತದ್ದು. ಬರ್ತಕ್ಕಂಥ 2028 ವಿಧಾನಸಭಾ ಚುನಾವಣೆಗಳು ಕೂಡ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆಯನ್ನು ಕೂಡ ಬರದಿಂದ ಮಾಡುವಂತ ನಿಟ್ಟಿನಲ್ಲಿ ಕೂಡ ಚುನಾವಣಾ ಅಧಿಕಾರಿಗಳ ಮುಖಾಂತರವಾಗಿ ಕೂಡ ಈಗಾಗಲೇ ಸರ್ಕಾರ ಕೈ ಜೋಡಿಸಿದೆ. ಈಗ ಪ್ರತಿಪಕ್ಷಗಳು ಏನು ಆರೋಪವನ್ನು ಮಾಡ್ತಿದೆ ಅಂತಂದ್ರೆ ಸರ್ಕಾರವೇ ಇದಕ್ಕೆ ಕುಮ್ಮಕ್ಕನ್ನು ಕೊಟ್ಟು ಪ್ರೋತ್ಸಾಹವನ್ನು ಕೊಟ್ಟು ಅಕ್ರಮವನ್ನು ಎಸಗಲಾಗ್ತಾ ಇದೆ. ಹಾಗಾಗಿ ಈಗ ಎಸ್ಐಆರ್ ಪ್ರಕ್ರಿಯೆಯನ್ನೇ ಬಂದ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಮುಂದುವರಿಸಬಾರದು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಡಿಮ್ಯಾಂಡ್ ಅನ್ನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಮತ್ತೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಎನ್ಡಿಎ ನಾಯಕರು ಇದೇ ಮೊಟ್ಟ ಮೊದಲ ಬಾರಿಗೆ ಎಸ್ಐಆರ್ ವಿಚಾರದಲ್ಲಿ ಈಗ ಒಟ್ಟಾಗಿ ಹೋಗುವಂತ ಕೂಡ ಮುಂದಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯಾಗಿರ್ತಕ್ಕಂಥ ಅನ್ಬು ಕುಮಾರ್ ಅವರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಈಗ ವಿಸ್ತೃತವಾಗಿ ಈಗಾಗಲೇ ಚರ್ಚೆನ ಮಾಡಿ ಈಗ ದೂರನ್ನು ಕೂಡ ಕೊಟ್ಟಿದ್ದಾರೆ. ಒಂದ್ ವೇಳೆ ಏನಾದರೂ ಅನ್ಬು ಕುಮಾರ್ ಅವರು ವಿರೋಧ ಪಕ್ಷದ ನಾಯಕರು ಏನು ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ ಆ ಒಂದು ಒತ್ತಡ ಡಿಮ್ಯಾಂಡ್ಗೆ ಏನಾದರೂ ಮಣಿಲಿಲ್ಲ ಅಥವಾ ಭರವಸೆಗಳನ್ನು ಈಡೇರಿಸಲಿಲ್ಲ ಅಂತಂದ್ರೆ ನಾಳೆ ಅಥವಾ ನಾಡಿದ್ದು ದೆಹಲಿಗೆ ಹೋಗೋದ್ರ ಮುಖಾಂತರವಾಗಿ ಕೇಂದ್ರ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಮತ್ತೊಂದು ದೂರನ್ನ ಸಲ್ಲಿಕೆ ಮಾಡುವಂತ ಕೂಡ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಅನ್ನುವಂಥದ್ದು. ಒಂದ್ ಕಡೆಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ವಿಚಾರದಲ್ಲಿ ಸರ್ಕಾರ ಮಧ್ಯಪ್ರವೇಶನ ಮಾಡಿಲ್ಲ, ಇದನ್ನ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ, ಅದನ್ನ ಸಹಿಸಿಕೊಳ್ಳೋದಕ್ಕೆ ಪ್ರತಿಪಕ್ಷಗಳು ಆಗ್ತಿಲ್ಲ ಅನ್ನೋ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಎಸ್ಐಆರ್ ವಿಚಾರ ಅನ್ನುವಂಥದ್ದು ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ದೊಡ್ಡ ಮಟ್ಟದ ಸಮರಕ್ಕೂ ಕೂಡ ಕಾರಣವಾಗಿದೆ. ಬರ್ತಕ್ಕಂಥ ದಿನಗಳಲ್ಲಿ ಕೂಡ ಈ ಒಂದು ವಿಚಾರ ಮತ್ತಷ್ಟು ಬೇರೆ ರೀತಿಯಾದಂತಹ ತಿರುವನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಶರ್ಮಿತಾ.